till I get up. Time is barely on our side. I don't wanna waste what's left. The storms we chase are leading us, and love is all. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದಿರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದೀನಿ ನೋಡಿರಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂಥೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಇವತ್ತು ನಾನು ಬ್ಲಾಗ್ನಲ್ಲಿ ಇದು ಸವೈ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಹಾಲಿಲ್ಲದೆ ಯಾವ ಥರ ಮಾಡ್ಕೋಬೇಕಂತ ಹೇಳಿ ನಾನು ಈಸಿಯಾಗಿ ಸುಲಭವಾಗಿ ನಿಮಗೆ ಇವತ್ತು ಬ್ಲಾಗ್ನಲ್ಲಿ ಇದು ರೆಸಿಪಿ ಸಿಗುತ್ತೆ ರೀ. ಮತ್ತು ನಂದು ಸ್ವಲ್ಪ ಶಾಪಿಂಗ್ ಇದೆ, ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಏನು ತೊಗೊತೀನಿ, ಎದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿಮಗೆಲ್ಲ ಇವತ್ತು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬ್ಲಾಗ್ನಲ್ಲಿ ಎಲ್ಲ ಸಿಗುತ್ತಾ. ನನಗದು ಭಾಳ ಯೂಸ್ಫುಲ್ ಇತ್ತು, ಅಂದರೆ ಇತ್ತು ಅದು, ಆಮೇಲೆ ಎಲ್ಲ ಹೇಳ್ತೀನಿ ನಿಮ್ಗೆ. ಹಾಗಾಗಿ ಅದು ತರಬೇಕು ರೀ. ಹಾಗಾಗಿ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ. ಭಾಳ ನನಗೆ ಯೂಸ್ಫುಲ್ ಇತ್ತು, ಆದರೆ ಅದು ಇಲ್ಲ. ಹಾಗಾಗಿ ನಾನು ತರಕ್ಕಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ತೀನಿ, ಏನೇನು ನಾನು ಶಾಪಿಂಗ್ ಮಾಡ್ತೀನಿ ಎಲ್ಲ ಇವತ್ತು ಬ್ಲಾಗ್ನಲ್ಲಿ ಸಿಗುತ್ತಾ. ಮತ್ತು ಹೊಸದಾಗಿ ಸ್ವೀಟ್ ರೆಸಿಪಿ ನಾನು ಯಾವ ಥರ ಮಾಡ್ಕೋಬೇಕು, ಹಾಲು ಇದ್ದರೆ ಯಾವ ಥರ ಮಾಡಬೇಕು, ಹಾಲು ಇಲ್ಲಂದರೆ ಯಾವ ಥರ ಮಾಡ್ಕೋಬೇಕಂತ ಹೇಳಿ ಇವತ್ತು ನಾನು ಶೀರ್ ಕುರ್ಮಾ ಸಿಂಪಲ್ಲಾಗಿ ಮಾಡ್ತೀನಿ, ಬಟ್ ಭಾಳ ಚಲೋ ಆಗುತ್ತಾ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನಲ್ಲಿ ಎಲ್ಲ ನೀವು ಮಾಡ್ಕೋಬೋದು, ಆರಾಮಾಗಿ ತಿನ್ಕೋಬೋದು, ಎಲ್ಲರೂ ಮಾಡ್ಬೋದು. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುವಂತಹ ಸೇವೈ ರೆಸಿಪಿ ಇವತ್ತು ನಾನು ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ್. ಶಾವ್ಗಿ ಪಾಯಸ ಅಂತಲೂ ತಿಳ್ಕೊರಿ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತೆ ಮಾತಾಡ್ಕೊತ ನಿಂದರೆ ಭಾಳ ಲೆಂತಿ ಆಗ್ಬಿಡ್ತೀರಿ. ಇನ್ನೊಂದು ಮಾತು ರೀ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ನನ್ನ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ಬರ್ರಿ ಫ್ರೆಂಡ್ಸ್, ನಮ್ಮದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕರ್ಕೊಂಡು ಹೋಗ್ತೀನಿ. ಇದು ನಿಮ್ಮ ಕಿಚನ್ ರೀ. ನಿಮ್ಮ ಕಿಚನ್ನಾಗ ಎಲ್ಲರಿಗೂ ಇವತ್ತು ವೆಲ್ಕಮ್ ಇದೆ ನೋಡಿರಿ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ಕಿಚನ್ ಮತ್ತು ನಿಮ್ಮ ಕಿಚನ್ ಒಂದೇ. ಹಾಗಾಗಿ ಇವತ್ತು ಏನೇನು ಮಾಡ್ತೀನಿ ಮತ್ತು ಏನು ಸ್ವೀಟ್ ರೆಸಿಪಿ ಇವತ್ತು ತೋರಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ನೋಡ್ಕೊಂಬರೋಣ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಶಾವ್ಗಿ ಸ್ವೀಟ್ ಮಾಡೋಣ. ಸೂಪರಾಗಿ ಟೇಸ್ಟಿ ಡಿಲಿಷಿಯಸ್ ಆಗಿ ನಾನು ಇವತ್ತು ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಕಟ್ ಸೇವೈ ತೊಗೊಂಡಿನಿ ರೀ. ಮತ್ತು ಏನೇನು ತೊಗೊಂಡಿನಿ ಅಂಥೇಳಿ ಎಲ್ಲ ಇವತ್ತು ತೋರಿಸ್ಕೊಡ್ತೀನಿ ರೀ ನಿಮ್ಗೆ. ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದು ತೋರಿಸ್ತೀನಿ ರೀ. 1 ಕಪ್ ಶುಗರ್ ತೊಗೊಂಡಿನಿ ರೀ. ಕಾಜು ತೊಗೊಂಡಿನಿ ಒಂದು 10-12, ಬಾದಾಮ್ ರೀ ಒಂದು 15, ಒಂದು ಪಿಸ್ತಾ ರೀ ಒಂದು 10, ಏಲಕ್ಕಿ ತೊಗೊಂಡಿನಿ ರೀ ಒಂದು 5-6. ಇಷ್ಟೆಲ್ಲ ಬೇಕು ನೋಡಿರಿ ಫ್ರೆಂಡ್ಸ್ ಶಾವ್ಗಿ ಸ್ವೀಟ್ ಮಾಡೋಕೆ. ಭಾಳ ಟೇಸ್ಟಿ ಡಿಲಿಷಿಯಸ್ ಆಗಿ ಸೂಪರಾಗಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ಟವ್ ಆನ್ ಮಾಡೀನಿ, ಪ್ಯಾನ್ ಇಟ್ಟೀನಿ ರೀ. ಪ್ಯಾನ್ ಬಿಸಿಯಾಗಿಂದ 1 ಚಮಚ ಅಷ್ಟು ತುಪ್ಪ ಹಾಕನ್ರಿ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಂಗಂದ್ರೆ ನಿಮ್ಗೆ ಯಾವ ಥರ ಮಾಡ್ಬೇಕಂಥೇಳಿ ಎಲ್ಲ ಡಿಟೇಲಾಗಿ ಗೊತ್ತಾಗುತ್ತೆ ರೀ. ಈಗ ನೋಡಿ ಫ್ರೆಂಡ್ಸ್, ತುಪ್ಪ ಬಿಸಿಯಾಗಿಂದ ಶಾವ್ಗಿ ಸ್ವಲ್ಪ ಹುರ್ಕೋಬೇಕು ರೀ, ಹಸಿ ಸ್ಮೆಲ್ ಹೋಗೋವರೆಗೂ. ಮತ್ತು ಕಲರ್ನ ಚೇಂಜ್ ಆಗಬೇಕು ರೀ ಇದ್ರದ್ದು. ಅಲ್ಲಿ ತನಕ ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ. ಚಮಚಲಿಂದ ತಿರುಗಿಸ್ಬೇಕು ರೀ ಇದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡ್ಬೇಕಂಥೇಳಿ. ಈಗ ನೋಡಿರಿ, ಇಷ್ಟಂತರ ಆಗಿದೆ, ಕಲರನ್ನು ಚೇಂಜ್ ಆಗಿದೆ ನೋಡ್ಬೋದು ನೀವು. ನಾನು ಬೇರೆ ಬೌಲ್ ಒಳಗೆ ತೊಗೊಂಡಿನಿ ರೀ. ಮತ್ತು 1.5 ಚಮಚ ಅಷ್ಟು ತುಪ್ಪ ಹಾಕ್ತೀನಿ ರೀ. ಇದು ಡ್ರೈ ಫ್ರೂಟ್ಸ್ಗೆ ಫ್ರೈ ಮಾಡ್ಕೋಬೇಕಂಥೇಳಿ ಇಷ್ಟು ಹಾಕೀನಿ ನೋಡಿರಿ ಫ್ರೆಂಡ್ಸ್ ನಾನು. ಈಗ ನೋಡಿರಿ, ಮಗಳು ಹೆಲ್ಪಿಗೆ ಬಂದಾಳ. ಬೇಡ ಅಂದ್ರೆ ಕೇಳಂಗಿಲ್ಲ, ಎಲ್ಲರ ಕೈಗೆ ಹಚ್ಕೊಂತಿ ಬೇಡಪ್ಪಿ ಅಂದ್ರೆ ಕೇಳಂಗಿಲ್ಲ ರೀ, ಹೆಲ್ಪ್ ಮಾಡೋಕತ್ತಾಳಿಕೆ ಬಂದು. ಈಗ ನೋಡಿ ಫ್ರೆಂಡ್ಸ್, ನಾನು ಕಾಜು, ಬಾದಾಮ್, ಪಿಸ್ತಾ ಹಾಕ್ಕೊಂಡಿನಿ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ, ಹಸಿ ಸ್ಮೆಲ್ ಹೋಗೋವರೆಗೂ. ಈಗ ನೋಡಿರಿ, ಎಲ್ಲ ಫ್ರೈ ಮಾಡ್ಕೊಂಡು ಬೇರೆ ಬೌಲೊಳಗೆ ಹಾಕ್ಕೊಂಡಿನಿ ರೀ. 1.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ರೀ ಫ್ರೆಂಡ್ಸ್ ಇದಕ್ಕೆ. ತುಪ್ಪದಲ್ಲೇನ ಇದು ಸ್ವಲ್ಪ ಕುಕ್ ಮಾಡಬೇಕು, ಲೀಡ್ ಹಚ್ಚಿ. ಈಗ ನೋಡಿ, ಒಂದು 5 ನಿಮಿಷ ಆಯ್ತು ರೀ, ಕುಕ್ ಆಗಿತ್ತು ಇದು. ಈಗ ನಾನು ಇದಕ್ಕೆ ಶಾವ್ಗೆ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಕಲರ್ ಇಷ್ಟು ಇರಬೇಕು ನೋಡಿರಿ ಫ್ರೈ ಮಾಡಿಂದ ಶಾವ್ಗಿದು. ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಭಾಳ ಸೂಪರಾಗಿ ಡಿಲಿಷಿಯಸ್ ಆಗಿ ಆಗುತ್ತೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಮತ್ತೆ ಶೇರ್ ಮಾಡಿರಿ, ಅವರು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ ಫ್ರೆಂಡ್ಸ್, ಅವ್ರಿಗೂ ಇಷ್ಟ ಆಗುತ್ತಾ. ಈಗ ನೋಡಿರಿ, ಸಕ್ಕರೆ ಹಾಕೀನಿ, ಸ್ವಲ್ಪ ಹಾಕ್ತೀನಿ ರೀ. ಫಸ್ಟ್ ಸ್ವಲ್ಪ ತೆಗೆದಿಟ್ಟೀನಿ ರೀ, ಯಾಕಂದರೆ ಮತ್ತೆ ಸ್ವೀಟ್ ಆದರೆ ಏನು ಮಾಡೋಕ್ಕಾಗಲ್ಲ ಜಾಸ್ತಿ. ಇನ್ನು ಕಡಿಮೆ ಆದರೆ ಹಾಕ್ಬೋದು ರೀ. ಆಮೇಲೆ ಲೀಡ್ ಹಚ್ಚಿ 1-2 ನಿಮಿಷ ಕುಕ್ ಮಾಡಿದ್ರಿ. ಏಲಕ್ಕಿ ಇದಕ್ಕೆ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ರೀ ಫ್ರೆಂಡ್ಸ್. ಈಗ ನೋಡಿರಿ, ಒಂದು 5-6 ಏಲಕ್ಕಿ ತೊಗೊಂಡಿನಿ ನಾನು. 5 ನಿಮಿಷ ಆಯ್ತು ರೀ. ಮತ್ತು ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಸ್ತ್ ಕುಕ್ಕಾಗೆ ಇದು ಏಲಕ್ಕಿ ಪೌಡ್ರನ್ನ ನಾನು ತೆಗೆದಿಟ್ಟಿನಿ ರೀ. ಈಗ
ಮಿಕ್ಸ್ ಮಾಡಿ ಏಲಕ್ಕಿ ಪೌಡ್ರ್ ಹಾಕೋದು ನೋಡಿರಿ ಫ್ರೆಂಡ್ಸ್. ಫ್ಲೇವರ್ ಮಸ್ತ್ ಬರ್ತ್ರಿ ಏಲಕ್ಕಿದು. ಹಾಕಿಲ್ಲ ಅಂದರೆ ಒಟ್ಟು ಸ್ವೀಟ್ ಸರಿ ಆಗಲ್ಲ, ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ನಿಮ್ಮ ಹತ್ರ ಕೇವಡ ಎಸೆನ್ಸ್ ಇದ್ದರೆ ಒಂದು ಡ್ರಾಪ್ ಹಾಕ್ಬೋದು, ಭಾಳ ಚಲೋ ಆಗುತ್ತೆ ರೀ. ನನ್ನ ಹತ್ರ ಇದ್ದಿಲ್ಲ, ನಾನು ಹಾಕಿಲ್ಲ. ಒಂದೇ ಡ್ರಾಪ್ ಹಾಕ್ಬೇಕು ರೀ ಅದು ಎಸೆನ್ಸ್ ಹಾಕಿದರೆ, ಇಲ್ಲಾಂದರೆ ಹಾಗೆ ಮಾಡ್ಕೊಂಡು ತಿನ್ಬೋದು ರೀ ಆರಾಮಾಗಿ. ಡ್ರೈ ಫ್ರೂಟ್ಸ್ ಹಾಕಿನಿ. ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಆಗಿತ್ತು, ನಾನು ಡಿಶ್ ಔಟ್ ಮಾಡ್ಕೊಂಡಿನಿ. ಈಗ ಗಾರ್ನಿಷಿಂಗ್ಗೆ ಡ್ರೈ ಫ್ರೂಟ್ಸ್ ಮೇಲಿದ್ದ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿ ರೆಡಿಯಾಗಿದೆ. ಈಗ ನಾನು ಇದು ಪಿಸ್ತಾ ಮತ್ತು ಬಾದಾಮ್ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಮೇಲೆ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಎಷ್ಟು ಮಸ್ತ್ ಕಾಣಕತ್ತೆ, ಸೂಪರಾಗಿ ಟೇಸ್ಟಿಯಾಗಿ ಡಿಲೇಷಿಯಸ್ ಆಗಿ ಶಾವ್ಗೆ ಸ್ವೀಟ್ ರೆಡಿಯಾಗಿದೆ. ನಿಮ್ಗೆ ಕಮೆಂಟ್ನಾಗ ಇದು ರೆಸಿಪಿ ಇಷ್ಟ ಆದರೆ ನನಗೆ ಹೇಳ್ರಿ, ಮತ್ತು ಶೇರ್ ಮಾಡಿರಿ, ಮಾಡಿಕೊಡ್ರಿ, ನೋಡ್ಕೊಡ್ರಿ, ತಿನ್ಕೊಡ್ರಿ ಫ್ರೆಂಡ್ಸ್. ಎಷ್ಟು ಸೂಪರಾಗಿ ಆಗಿ ಬಂದಿತ್ತು ನೋಡಿರಿ ಶಾವ್ಗೆ ಸ್ವೀಟ್. ನೋಡಿರಿ ಫ್ರೆಂಡ್ಸ್ ಯಾವ ಥರ ಆಗಿತ್ತು ಅಂಥೇಳಿ ಇವತ್ತು ನಾನು ತೋರಿಸ್ಕೊಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್ ಆಗೈತಲ್ಲ ಸೂಪರಾಗಿ ಟೇಸ್ಟಿಯಾಗಿ. ಈಗ ನೋಡಿರಿ ಹಾಲು ಹಾಕ್ಕೊಂಡು ಯಾವ ಥರ ಮಾಡ್ಬೇಕಂತೇಳಿ ಅದನ್ನು ತೋರಿಸ್ತೀನಿ ರೀ. ಇದೇ ಮೆಥಡ್ ಸೇಮ್ ಇದೇ ಥರ ಮಾಡ್ಕೋಬೇಕು. ಮಾಡ್ಕೊಂಡಿಂದ ಸ್ವಲ್ಪ ನೀವು ಹಾಲು ಬಿಸಿ ಮಾಡಿ ಇದ್ರಾಗ ಹಾಕಿ ನೀವು ತಿನ್ಬೋದು ರೀ ಆರಾಮಾಗಿ. ಆ ಥರ ತಿನ್ನಿರಿ, ಆ ಥರ ತಿನ್ನಿರಿ. ಆ ಥರ ಇಷ್ಟ ಆಗಿಲ್ಲ ಅಂದ್ರೆ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ರೀ ಹಾಲು ಹಾಕ್ಕೊಂಡು. ಎಲ್ಲ ಸೇಮ್ ರೀ, ಬರೀ ಜಸ್ಟ್ ನಾ ಹಾಲು ಹಾಕಿನಿ ಇದಕ್ಕೆ. ಈಗ ನೋಡಿರಿ ಮಕ್ಳಿಗೆ ನಾನು ಬೇರೆ ಬೋಳೊಳಗೆ ಹಾಕೀನಿ ರೀ. ಈಗ ಎಲ್ಲರಿಗೆ ತೊಗೊಂಡು ಹೋಗಿ ಕೊಡ್ತೀನಿ ರೀ. ಮಾಡಿ ಬಂದೀನಿ ರೀ, ಸ್ವೀಟ್ ಮಾಡಿ ಬಂದೀನಿ. ನಿಮ್ಗೆ ಹೆಂಗೆ ಅನಿಸಿತು ಅದು ಸ್ವೀಟ್ ನೋಡಿ ಅದನ್ನು ನೀವು ಕಮೆಂಟ್ ಒಳಗೆ ಹೇಳ್ಬೇಕು ರೀ ಫ್ರೆಂಡ್ಸ್. ಮತ್ತು ಈಗ ನಾನು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ರೀ, ಹಾಗಾಗಿ ಸ್ವಲ್ಪ ರೆಡಿಯಾಗಿ ನಾವು ಎಲ್ಲ ಮಕ್ಕಳು ಮತ್ತು ನಾವು ಎಲ್ಲರೂ ಶಾಪಿಂಗ್ ಹೊಂಟೀವಿ ಫ್ರೆಂಡ್ಸ್. ನಿಮಗೆಲ್ಲ ಅಲ್ಲೇ ಕರ್ಕೊಂಡು ಹೋಗ್ತೀನಿ, ನೀವು ಎಂಜಾಯ್ ಮಾಡ್ತೀರ ಅಂಥೇಳಿ ನಾನು ಅನ್ಕೊತೀನಿ ರೀ ಫ್ರೆಂಡ್ಸ್. ಹೋಗೋಣ ಅಲ್ಲೇ ಶಾಪಿಂಗ್ಗೆ, ಬರ್ರಿ ನಾವು ಸ್ವಲ್ಪ ರೆಡಿ ಆಗೋಣ. ಮತ್ತು ಎಲ್ಲರಿಗೂ ನಿಮ್ಗೆ ಇವತ್ತು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ ರೀ, ಬರ್ರಿ. ಈಗ ನೋಡಿರಿ ಫ್ರೆಂಡ್ಸ್ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಕಣ್ಣು ಭಾಳ ಹುರಿತಾ ಇದ್ವಿ ರೀ, ಹಾಗಾಗಿ ಬಿಸಿಲು ಐತೆ ಭಾಳ, ಹಾಗಾಗಿ ಸ್ಪೆಕ್ಟ್ ಹಾಕ್ಕೊಂಡಿನಿ. ಇದು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ರಿ. ಹೆಂಗೈತೆ ಅಂಥೇಳಿ ನೀವು ಕಮೆಂಟ್ ಒಳಗೆ ಹೇಳ್ಬೇಕು ರೀ ಫ್ರೆಂಡ್ಸ್. ನನಗಂತೂ ಭಾಳ ಇಷ್ಟ ಆಯ್ತು ರೀ. ಅಷ್ಟು ಪ್ರೀತಿಲಿಂದ ತಂದು ಕೊಟ್ಟಾರಿ ನನ್ನ ಹಸ್ಬೆಂಡ್. ಎಲ್ಲರ ಹೊರಗಡೆ ಹೋಗ್ತಿದ್ರೆ ಹಾಕ್ಕೊಂಡು ಹೋಗ್ಬೋದು ಅಂಥೇಳಿ, ಹಾಗಾಗಿ ಇದು ಹಾಕ್ಕೊಂಡೇನು ನೋಡಿರಿ ಫ್ರೆಂಡ್ಸ್ ನಾನು. ಮತ್ತು ನನ್ನ ಮಗಳನ್ನ ರೆಡಿ ಆದಳು, ಮತ್ತು ನಾನು ನನ್ನ ಮಗಳು ಮತ್ತು ನಾವೆಲ್ಲರೂ ನನ್ನ ಮಗ ಎಲ್ಲರೂ ನಾವು ಶಾಪಿಂಗ್ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಿಮ್ಗೆ ಎಲ್ಲರಿಗೂ ಇವತ್ತು ಕರ್ಕೊಂಡು ಹೋಗ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದು ಹಾಕ್ಕೊಂಡಿನಿ, ನನಗಂತೂ ಭಾಳ ಸೂಪರಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ಥರ ಕಾಣಿಸುತ್ತೆ ಇದು ಸ್ಪೆಕ್ಟ್ ಅಂಥೇಳಿ ನೀವು ಕಮೆಂಟ್ ಒಳಗೆ ನನಗೆ ಹೇಳಬೇಕು ರೀ ಫ್ರೆಂಡ್ಸ್. ಈಗ ನಾನು ಎದಕ್ಕೆ ಹೋಗ್ತಾಯಿದ್ದೀನಿ, ಎಲ್ಲಿ ಹೋಗ್ತೀನಿ ಅಂಥೇಳಿ ಎಲ್ಲ ನಿಮ್ಗೆ ಇವತ್ತು ಡೀಟೇಲಾಗಿ ತೋರಿಸ್ತೀನಿ. ಬರ್ರಿ ಫ್ರೆಂಡ್ಸ್ ಹೋಗೋಣ ಶಾಪಿಂಗ್ಗೆ. ಈಗ ನೋಡಿರಿ ನಾನು ದಾರ್ಯಾಗ ಹೋಗ್ತಾಯಿದ್ದೆ, ಮಾವಿನಕಾಯಿ ಗಿಡ ಐತ್ರಿ, ಎಷ್ಟು ಮಸ್ತ್ ಸಣ್ಣ ಸಣ್ಣ ಆಗ್ಯಾವ್ರಿ. ಇನ್ನು ಈಗ ಸೀಸನ್ ಸ್ಟಾರ್ಟ್ ಅಲ್ಲ, ಹಾಗಾಗಿ ನನಗಂತೂ ಇದು ನೋಡಿದ್ರೆ ಬಾಯಾಗ ನೀರೇ ಬಂತು ರೀ. ಮಾವಿನಕಾಯಿ ಸಾರಿ. ಈಗ ನೋಡಿರಿ ನಾ ಆಟೋದಾಗ ಕುಂತೀವಿ, ಎಲ್ಲರನ್ನ ಹೋಗ್ತಾಯಿದ್ವಿ. ಈಗ ನೋಡಿರಿ ಫ್ರೆಂಡ್ಸ್ ನಾನು ಶಾಪಿಗೆ ಬಂದೀನಿ. ನನಗೆ ಇದು ಜ್ಯೂಸಿಂದು ಮಗ್ ಬೇಕಾಗಿತ್ತು ರೀ, ತೊಗೊಂಡಿದ್ದೆ. ಬಟ್ ಅದು ಫ್ರಿಜ್ನಲ್ಲಿ ಇಟ್ಟಿದ್ದೆ, ಡೋರ್ ಹತ್ತಿ ತೆಗಿಯೋವಾಗ ಅದು ಹ್ಯಾಂಡ್ ಮುರಿದು ಬಿಡ್ತು ರೀ. ಹಾಗಾಗಿ ನನಗಿದು ಅಂದರೆ ಭಾಳ ಇಷ್ಟ ರೀ. ಅದು ಸ್ವಲ್ಪ ಬೇರೆ ಇತ್ತು, ಇದು ಸ್ವಲ್ಪ ಚೇಂಜ್ ಐತೆ. ಬಟ್ ನನಗೆ ಸೇಮ್ ಅನಿಸಿತ್ತು. ಅಕ್ಕ ಚಲೋ ಐತೆ ತೊಗೋರಿ ಅಂತಂದರು. ಎಲ್ಲ ಚೆಕ್ ಮಾಡಿ ನೋಡಿರಿ ಅಂದರೆ ಎಲ್ಲ ನೋಡಿನ ಅಂತ ಹೇಳಿದ್ರು. ಈಗ ನೋಡಿರಿ ಫ್ರೆಂಡ್ಸ್ ಈ ಮಗ್ ನಾ ತೊಗೊಂಡಿನಿ. ಎಲ್ಲ ಚಾ ಕಪ್ ಮತ್ತು ವೆರೈಟಿ ಮಸ್ತ್ ಅದಾವ್ರಿ. ಜ್ಯೂಸ್ ಗ್ಲಾಸಸ್ ಮತ್ತು ಸರ್ವಿಂಗ್ ಬೋಲ್ ಮತ್ತು ಎಲ್ಲ ಥರ ಇದಾವೆ ರೀ ಇವ್ರ ಹತ್ರ. ಈ ಶಾಪ್ ಎಲ್ಲೈತೆ ಅಂಥೇಳಿ ನೀವು ಕಮೆಂಟ್ನಾಗ ಹೇಳಿದ್ರೆ ನಾನು ಖಂಡಿತವಾಗಿ ನಿಮ್ಗೆ ಹೇಳ್ತೀನಿ ರೀ ಎಲ್ಲೈತೆ, ಎಲ್ಲಿ ಬರ್ತಿದ್ದು ಶಾಪ್ ಅಂಥೇಳಿ. ಇದು ನೋಡಿರಿ ಚಟ್ನಿ ಅದು ಇದು ಹಾಕೋಕೆ ಮಸ್ತ್ ಯೂಸ್ ಆಗ್ತಾವ್ರಿ, ಯೂಸ್ಫುಲ್ ಎಲ್ಲ ಸಾಮಾನು ಇದಾವೆ ರೀ ಇವ್ರ ಹತ್ರ. ಈಗ ನೋಡಿರಿ ಎಲ್ಲ ನನಗಂತೂ ಇಲ್ಲೇ ಬಂದರೆ ಎಲ್ಲ ನಾನು ಏನೇನು ತೊಗೊಂಡಿನಿ ಇಲ್ಲೇ ತೊಗೊತೀನಿ ರೀ ಜಾಸ್ತಿ. ಈ ಶಾಪ್ ಅಂದರೆ ನಮಗೆಲ್ಲರಿಗೂ ಇಷ್ಟ ರೀ, ಹಾಗಾಗಿ ನಾವು ಎಲ್ಲರೂ ಇಲ್ಲೇ ಬಂದು ತೊಗೊಂಡು ಹೋಗ್ತೀವಿ ರೀ. ಈಗ ನೋಡಿರಿ ಫ್ರೆಂಡ್ಸ್ ನನ್ನ ಮಗಳು ನೋಡಕತ್ತಾಳೆ. ಮತ್ತು ಇದು ಏನಾರ ಮಾಡಿದರೆ ಸ್ವೀಟು ಮತ್ತು ಏನಾರ ಮಾಡಿದ್ರೆ ಬಿರಿಯಾನಿ ಅದು ಹಾಕಿಡ್ಬೋದು ರೀ. ಇದು ಒಂದು ಇಷ್ಟ ಆಯಿತು. ಈಗ ಈ ಸರಿ ನಾ ತೊಗೊಂಡಿಲ್ಲ ರೀ, ಮತ್ತು ನೆಕ್ಸ್ಟ್ ನೋಡೋಣ. ಈಗ ನೋಡಿರಿ ಫ್ರೆಂಡ್ಸ್ ನಮಗಂತೂ ಇಷ್ಟ ಆಯಿತು, ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ವೆರೈಟಿ ಎಲ್ಲ ಸಿಗ್ತಾವೆ ಅಂಥೇಳಿ. ಜ್ಯೂಸ್ ಸೆಟ್ ಮತ್ತು ಚಟ್ನಿ ಹಾಕಿ ಇಡೋದು ಕಂಟೈನರ್ಸ್ ಎಲ್ಲ ಸಿಗ್ತಾವೆ ರೀ. ಮತ್ತು ಜಾರುಗೇನ ಲೈಕ್ ಆಗಿತ್ತು ರೀ, ಈಕಿ ನೋಡಕತ್ತಾಳೆ, ಬರ್ರಿ ನೋಡೋಣ. ಈಗ ನೋಡಿರಿ ಫ್ರೆಂಡ್ಸ್ ಇದು ತಾಂಬಿಲ್ ಕಚುವ ಅಂತಾರಲ್ಲ ರೀ, ಅದು ಇಷ್ಟ ಆಗಿತ್ತು ರೀ. ಈಗ ತೊಗೊತೀನಿ ಅಂತ ಹೇಳಕತ್ತಾಳ. ಈಗ ಬ್ಯಾಡ ಬಿಡಪ್ಪಿ ಸಾಕು ಹೋಗೋಣ, ಟೈಮ್ ಆಗಿತ್ತು ಅಂತಂದು ನಾನು. ನೋಡಿರಿ ಎಷ್ಟು ಮಸ್ತ್ ಕ್ಯೂಟಾಗಿ ಎಷ್ಟು ಚಲೋ ಐತೆ ನೋಡಿರಿ ಇದು ಕಚುವ. ಈಗ ನೋಡಿರಿ ಫ್ರೆಂಡ್ಸ್ ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಈಗ ನಾನು
ಎಲ್ಲರೂ ನಾವು ಮನೆಗೆ ಹೋಗ್ತೀವಿ ರೀ ಫ್ರೆಂಡ್ಸ್. ಶಾಪಿಂಗ್ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಒಳಗೆ ಹೇಳಬೇಕು ರೀ ನೀವೆಲ್ಲರೂ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ ರೀ ಹೊಸ ರೆಸಿಪಿ ಜೊತೆ ಹೊಸ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. Close till I get up. Time is barely on our side. I don't wanna waste what's left. The storms we chase are leading us, and